ಜೈ ಹಿಂದ್ ವಿದ್ಯಾರ್ಥಿಗಳೇ. ಇಂದಿನ ಒಂದು ತರಗತಿಯಲ್ಲಿ ನಾವು ಅನುಪಾತ ಮತ್ತು ಸಮಾನುಪಾತದ ಭಾಗ ಎರಡನೇ ಭಾಗದ ವಿಡಿಯೋನ ನಾವು ಇವತ್ತು ಮಾಡ್ತಾ ಇದ್ದೀವಿ. ಸೊ ಮೊದಲನೇ ಭಾಗದಲ್ಲಿ ನಾವೇನು ಮಾಡಿದ್ವಿ ಅಂದರೆ ಬೇಸಿಕ್ ಅನುಪಾತ ಅಂದರೆ ಏನು, ಅದರ ಬಗ್ಗೆ ಬೇಸಿಕ್ ಆಗಿ ಕ್ವಶನ್ಸ್ಗಳು ಯಾವ ರೀತಿಯಾಗಿ ಕೇಳ್ತಾರೆ ಅದರ ಬಗ್ಗೆ ಒಂದು ಸ್ವಲ್ಪ ಕ್ವಶನ್ಸ್ಗಳನ್ನ ನೋಡಿದ್ವಿ. ಸೊ ಇವತ್ತಿನ ಒಂದು ತರಗತಿಯಲ್ಲಿ ಅದರ ಮುಂದುವರಿದ ಭಾಗ ಇರ್ತದೆ. ಸೊ ನಾವು ನಿನ್ನೆ ಏನಪ್ಪ ಅಂದ್ರೆ ಹೋಮ್ವರ್ಕ್ ಕ್ವಶನ್ಸ್ ಕೊಟ್ಟಿದ್ದೆ, ಆ ಕ್ವಶನ್ಸ್ ಅನ್ನು ನೋಡೋಣ. ಕೆಳಗಿನವುಗಳಲ್ಲಿ ಯಾವ ಪ್ರಮಾಣವು ಅತ್ಯಂತ ದೊಡ್ಡದಾಗಿದೆ? ಈ ಕೆಳಗಡೆ ಇರ್ತಕ್ಕಂಥ ಅನುಪಾತದಲ್ಲಿ ಯಾವ ಅನುಪಾತ ದೊಡ್ಡದಾಗಿದೆ? ಸೊ 5:7 ಅಂದರೆ 5/7 ಅಂತ ನಾವು ಬರ್ಕೋಬೋದಾ ಸರ್? ಹೌದು ಸರ್, ಬರ್ಕೋಬಹುದು. ಸೇಮ್ 2:3 ನಾವು 2:3 ಅಂತ 2/3 ಅಂತ ಬರೀಬಹುದು. 3:4 ಮೀನ್ಸ್ 3/4, 3:5 ಮೀನ್ಸ್ 3/5. ಸೊ ಇದನ್ನು ನಾವು ಏನಪ್ಪ ಅಂದ್ರೆ ರೇಷಿಯೋ ಅಲ್ಲಿ ಏನಪ್ಪ ಅಂದ್ರೆ ನಾವು ದಶಮಾಂಶದ ರೂಪದಲ್ಲಿ ಕನ್ವರ್ಟ್ ಮಾಡಿದರೆ ಈಸಿಯಾಗಿ ಆನ್ಸರ್ನ ಮಾಡಬಹುದು. ಸೊ ದಶಮಾಂಶದ ರೂಪ ಅಂದರೆ ನಾವು ಫಸ್ಟ್ ಏನಪ್ಪ ಎಲ್ಲ ಕಡೆಗೆ ಅಂಶಕ್ಕೆ ಒಂದೊಂದು ಸಂಖ್ಯೆಯನ್ನು ಒಂದೊಂದು ಸೊನ್ನೆಯನ್ನು ಜಾಸ್ತಿ ಮಾಡೋಣ, ನಾವು ಬಿಡಿಸೋಕೆ ಈಸಿ ಆಗುತ್ತೆ. ಸೊ 7 1 7, 7 49, ಒಂದು ರಿಮೈಂಡರ್, ಪಾಯಿಂಟ್ ಕೊಟ್ಟು 0 ಕೊಟ್ಟರೆ 7 1 7. ಪಾಯಿಂಟ್ ಬಾಜುಕ್ ಒಂದು ಸಂಖ್ಯೆ ಆದರೂ ಮಿನಿಮಮ್ ಆಗಿ ನಾವು ತಗೋಬೇಕು. ಸೇಮ್ ಇಲ್ಲಿ 33 20 ಅಂದರೆ 3 1 3 6 18, 2 ರಿಮೈಂಡರ್, ಪಾಯಿಂಟ್ 0 ಕೊಟ್ಟರೆ ಮತ್ತು 6 ಬರ್ತದೆ. ಸೇಮ್ 4 1 4, 4 7 28, 2 ರಿಮೈಂಡರ್, ಪಾಯಿಂಟ್ 0 4 5. ನೆಕ್ಸ್ಟ್ 5 1 5, 5 6 30. ಸೊ ದೊಡ್ಡ ಸಂಖ್ಯೆ ಅಂದರೆ ಇಲ್ಲಿ ಯಾವ ಭಿನ್ನರಾಶಿ ದೊಡ್ಡದು ಬಂದದ? ಇಲ್ಲಿ 7.5 ಏನಪ್ಪ ಅಂದ್ರೆ ದೊಡ್ಡ ಬಂದದ. ಅದರ ಭಿನ್ನರಾಶಿ ಯಾವುದು? 3 4. ಇದನ್ನು ನಾವು ಅನುಪಾತದಲ್ಲಿ ಬರೆದ್ರೆ 3:4 ಆಗುತ್ತೆ. ಆಪ್ಷನ್ ನಂಬರ್ ಸಿ ಸರಿಯಾದಂಥ ಉತ್ತರ ಆಗುತ್ತೆ. ಈ ರೀತಿಯ ಕ್ವಶನ್ಸ್ಗಳನ್ನು ಹಿಂದಿನ ತರಗತಿಯಲ್ಲಿ ನೋಡಿದ್ದೆ. ಯಾರು ಮೊದಲನೇ ಬಾರಿ ಚಾನಲ್ಗೆ ಬಂದಿದ್ದಾರಲ್ಲ ಅವರು ಅನುಪಾತದ ಮೊದಲನೇ ವಿಡಿಯೋನ ನೋಡಿಬಿಟ್ಟು ಆಮೇಲೆ ಕಂಟಿನ್ಯೂ ಮಾಡಿ. ಯಾಕಂದರೆ ಇದು ಕ್ಲಾಸ್ 2 ಆಗಿರ್ತದೆ. ಮೊದಲನೇ ಬೇಸಿಕ್ಸನ್ನು ತೆಗೆದುಕೊಂಡು ಇದು ಕಂಟಿನ್ಯೂಸ್ ಕ್ಲಾಸಸ್ ಆಗಿರ್ತದೆ. ನೆಕ್ಸ್ಟ್, ಸೊ ಇಲ್ಲಿ ಎರಡನೇ ಪ್ರಶ್ನೆಯನ್ನು ನೋಡಿದಾಗ ಏನಿದೆ ಇಲ್ಲಿ? ಎ ಅನುಪಾತ ಬಿ = 2:5, ಬಿ ಅನುಪಾತ ಸಿ 3:4 ಆಗಿದೆ. ಹಾಗಾದರೆ ಎ ಅನುಪಾತ ಸಿ ಯಾವುದು? ಬೇಸಿಕ್ ಪ್ರಶ್ನೆ. ಎ ಅನುಪಾತ ಬಿ = 2:5. ನೆಕ್ಸ್ಟ್ ನಮ್ಗೆ ಏನು ಕೊಟ್ಟಿದ್ದಾರೆ? ಬಿ ಅನುಪಾತ ಸಿ ಕೊಟ್ಟಿದ್ದಾರೆ. ಬಿ ಅನುಪಾತ ಸಿ = 3:4. ಈಗ ನಾವೇನಪ್ಪ ಅಂದ್ರೆ ಇಲ್ಲಿ ನಡುವೆ ಯಾವುದು ಕಾಮನ್ ಆಗಿದೆ? ಮೇಲಿನ ಅನುಪಾತದಲ್ಲಿ ಬಿ ಕಾಮನ್ ಆಗಿದೆ, ಕೆಳಗಿನ ಅನುಪಾತದಲ್ಲಿ ಬಿ ಇದೆ. ಕಾಮನ್ ಇರ್ತಕ್ಕಂಥ ಒಂದು ಅಕ್ಷರ ನಡುವೆ ಬರಬೇಕು. ನೆನಪಿಟ್ಕೋರಿ, ಕಾಮನ್ ಬಿ ಇದೆ ಅಂದ್ರೆ ನಡುವೆ ಬರ್ತೈತಿ. ಬಿ ಯ ಪಕ್ಕದಲ್ಲಿ ಇಲ್ಲಿ ಎ ಅದ, ಇಲ್ಲಿ ಪಕ್ಕದಲ್ಲಿ ಸಿ ಅದ. ಸೊ ಎ ಅನುಪಾತ ಬಿ ಮೇಲ್ಗಡೆ, ನೆಕ್ಸ್ಟ್ ಅನುಪಾತ ಸಿ ನಡುವೆ ಇರ್ತಕ್ಕಂಥದ್ದು ನಡುವೆ ಬರಬೇಕು. ಇಲ್ಲಿ ಬಿ ಎರಡು ಕಡೆ ನಡುವೆ ಇತ್ತಂದ್ರೆ ಇಲ್ಲಿ ಬಿ ನಡುವೆ ಬಂದದ. ಹೌದಾ? ಸೊ ಇಲ್ಲಿ ಎ ಅಂದರೆ ನೋಡಿ, ಎ ಅಂದರೆ ಎ ಯ ಅನುಪಾತ ಎಷ್ಟು ಅಂತ ನೋಡಿದಾಗ 2, ಬಿ ಅನುಪಾತ ಎಷ್ಟು? ಹಾಗಾದ್ರೆ ಇಲ್ಲಿ 5. ಸೇಮ್ ಕೆಳಗಡೆ ಬಿ ಅನುಪಾತ ಎಷ್ಟು? 3, ಬಿ ಯ ಕೆಳಗಡೆ ಬರಬೇಕು. ಸಿ ಅನುಪಾತ ಎಷ್ಟು? 4, ಸಿ ಕೆಳಗಡೆ ಎಕ್ಸಾಕ್ಟ್ ಬರಬೇಕು. ಎರಡು ಆಜು ಬಾಜು ಇರ್ಬೇಕ್ರಿ. ನೀವೇನು ಮಾಡ್ತಾರೆ? ಸಿ ಅನುಪಾತ ಸರ್ ಇಲ್ಲಿ ಯಾಕೆ ಬರೀಬಾರ್ದ್ರಿ? ಇದ ಮೆಥಡ್ಡು. ಇಲ್ಲಿ ಏನಪ್ಪ ಅಂದ್ರೆ ಖಾಲಿ ಏನು ಕೊಟ್ಟಿಲ್ಲ ಅಂದ್ರೆ ಫಸ್ಟ್ ಲೈನಲ್ಲಿ ಖಾಲಿ ಬಿಡಬೇಕು. ಸೆಕೆಂಡ್ ಲೈನಲ್ಲಿ ಎ ಕೊಟ್ಟಿಲ್ಲ ಅಂದ್ರೆ ಅಲ್ಲಿ ಖಾಲಿ ಬಿಡಬೇಕು. ಹೌದಾ? ಸೊ ಇಲ್ಲಿ ಖಾಲಿ ಇದ್ದಂತಹ ಸ್ಥಳದಲ್ಲಿ ಯಾವತ್ತಿದ್ರು ಯಾರು ಬಂದು ಕುಂಡಿರ್ತಾರೆ? ಪಕ್ಕದಲ್ಲಿರ್ತಕ್ಕಂಥ ಮನೆಯವರು ಬಂದು ಕುಂಡಿರ್ತಾರೆ. ಸೊ ಇದ 5 ಈ ಕಡೆ ಬರ್ತೈತಿ, ಇದ 3 ಈ ಕಡೆ ಬರ್ತದೆ. ನೆನಪಿಟ್ಕೋರಿ. ನೆಕ್ಸ್ಟ್ ಸ್ಟೆಪ್, 3ರಿಂದ ಕೆಳಗಡೆ ಇಂಟು ಮಾಡ್ಕೋಬೇಕು. 3 2 6, 5 3 15, 5 4 20. ಸೊ ನಮಗೇನು ಹೇಳ್ತಾ ಇದರಲ್ಲಿ? ಎ ಅನುಪಾತ ಸಿ ಅಂದರೆ ಎ ಎಷ್ಟು ಬಂತು? ಎ ಅನುಪಾತ ಸಿ ಅಂದರೆ ಎ 6, ಸಿ ಎಷ್ಟು ಬಂತಪ್ಪ? ಹಾಗಾದ್ರೆ ಸಿ 20. ಸೊ 6 20 ಬಂತು. ಆಪ್ಷನ್ದಲ್ಲಿ 6 20 ಇಲ್ಲ. ಹಾಗಾದ್ರೆ ಮತ್ತೇನು ಮಾಡಬೇಕು? ಇವೆರಡೂ ಒಂದೇ ಮಗ್ಗಿಯಲ್ಲಿ ಇದ್ದರೆ ಇದನ್ನ ಭಾಗ ಮಾಡಬೇಕು. 2 3 2 10, 3:10. ಆಪ್ಷನ್ ಬಿ. ಈ ರೀತಿ ಮಾಡ್ಬೋದು. ಇಲ್ಲ ಅಂದರೆ ನೀವು ಡೈರೆಕ್ಟಾಗಿ ನಾನು ಮಾಡ್ತೀನಿ ಅಂದರೆ, ಸರ್ ನಾನು ಡೈರೆಕ್ಟಾಗಿ ಮಾಡ್ತೀನಿ ಅಂದರೆ ಇಲ್ಲಿ ಏನು ಮಾಡಬೇಕಂದ್ರೆ ಯಾವತ್ತಿದ್ರೂ ನಡುವೆ ಇರ್ತಕ್ಕಂತಹ ಸಂಖ್ಯೆ ಕಾಮನ್ ಆಗಿದ್ದರೆ ನಾವೇನಪ್ಪ ಅಂದ್ರೆ ಎ ಅನುಪಾತ ಸಿ ಕನ್ನು ಹಿಡ್ಕೋಬೇಕಂದ್ರೆ ಮೊದಲನೇ ಸಂಖ್ಯೆನೇ ಇಂಟು ಮಾಡಿದರೆ, ಮೊದಲನೇ ಸಂಖ್ಯೆ ಯಾವ್ದೈತಿ? 2. ಇದು ಮೊದಲನೇ ಸಂಖ್ಯೆ ಎಷ್ಟೈತಿ? 3 ಐತಿ. 2 3 ಇಂಟು ಮಾಡಿದ್ರೆ ಎ ಸಿಗ್ತದೆ. 3 2 6. ನೆಕ್ಸ್ಟ್ ಎರಡನೇ ಸಂಖ್ಯೆಗಳನ್ನು 5:4 ಐತಲ್ಲ, ಇದನ್ನ ಇಂಟು ಮಾಡ್ಕೊಂಡ್ರೆ ನಮ್ಗೆ ಮೂರನೇ ಸಂಖ್ಯೆ ಸಿಗ್ತದೆ. ಅಂದ್ರೆ ಮೂರನೇ ಪದ ಸಿ. 5 4 20, 6 20.
ಕರೆಕ್ಟ್ ಬಂತಲ್ವಾ? ಸೊ ಇದನ್ನ ನೀವು ಕಟ್ತಾ ಹೊಡೆದಂದ್ರೆ ಡೈರೆಕ್ಟಾಗಿ 3 10 3:10 ಆಪ್ಷನ್ ಡಿ. ಈ ರೀತಿ ಮಾಡ್ಬೋದು. ಬಟ್ ಇದು ಏನಪ್ಪಾ ಅಂದರೆ 2 ಮತ್ತು 3 ಅಕ್ಷರಗಳನ್ನು ಕೊಟ್ಟರೆ ಮಾತ್ರ ಅನುಪಾತ ಇದು ವರ್ಕ್ ಆಗುತ್ತೆ. ಸರ್ 4 5 ಕೊಟ್ಟರೆ ಸ್ವಲ್ಪ ಏನಪ್ಪ ಕನ್ಫ್ಯೂಸಿಂಗ್ ಆಗುತ್ತೆ. ಹಾಗಾಗಿ ಇಲ್ಲಿ ಎ ಮತ್ತು ಸಿ, A⁻C ಅಂತ ಡೈರೆಕ್ಟಾಗಿ ಕೇಳಿದ್ರೆ ನೀವು ಮೊದಲನೇ ಸಂಖ್ಯೆ ಮತ್ತು ಕೊನೆಯ ಸಂಖ್ಯೆನ ಇಂಟು ಮಾಡಿಬಿಟ್ಟು ಡೈರೆಕ್ಟಾಗಿ ಮಾಡ್ಬೋದು. ಬಟ್ ಇನ್ನೊಂದು ಹೇಳ್ತೀನಿ, ನಡುವೆ ಇರತಕ್ಕಂಥ ಸಂಖ್ಯೆ ಮೇಲ್ಗಡೆ ಕಾಮನ್ ಆಗಿ ಅದಿದೆ ಬಿ ಇದೆ, ಕೆಳಗಡೆ ಕಾಮನ್ ಆಗಿ ಬಿ, ಇವೆರಡು ಕ್ರಾಸ್ ಬಂದಿರಬೇಕು. ಅವಾಗಷ್ಟೇ ಏನಪ್ಪ ಇದ್ರ ವರ್ಕ್ ಆಗುತ್ತೆ. ಒಮ್ಮೆ ಏನು ಮಾಡ್ತಂದ್ರೆ B⁻A ಕೊಟ್ಟಿರ್ತಾರೆ 4:3. ನೆಕ್ಸ್ಟ್ B⁻C ಕೊಡ್ತಾರೆ, ಒಂದು ನಿಮಿಷ, ಓಕೆ. ನೆಕ್ಸ್ಟ್ B⁻C ಕೊಡ್ತಾರೆ. ಈಗ ಏನಾಗುತ್ತೆ, ಇಲ್ಲಿ ಕಾಮನ್ ಆಗಿ ಬಿ ಬಂದದ ಕರೆ, ಬಟ್ ಇಲ್ಲಿ ಕ್ರಾಸ್ ಬಂದಿಲ್ಲ, ಇದು ಫಸ್ಟ ಬಂದದ. ಹಿಂಗೆ ಫಸ್ಟ ಬಂತಂದ್ರೆ ಇಲ್ಲಿ ಆನ್ಸರ್ ಏನಪ್ಪ ಅಂದ್ರೆ ನೀವು ಏನಾರು ಅಕಸ್ಮಾತ್ ಇಲ್ಲಿ 2:4 ಇತ್ತು ತೆಕ್ಕೋರಿ. ಇವಾಗ ನೀವು 4 2 ಇಂಟು ಮಾಡಿ ಆನ್ಸರ್ ಕರೆಕ್ಟ್ ಬರಂಗಿಲ್ಲ. 4 2 8 3 4 12 ಹಿಂಗೆ ಬರ್ತದೆ ಕರೆ, ಬಟ್ ಇದು ಆನ್ಸರ್ ಆಗಿರೋದಿಲ್ಲ. ಯಾಕಂದರೆ ಇಲ್ಲಿ ಬಿ ಇದ್ರೆ ಉಲ್ಟಾನ ಬರಬೇಕು. ಇಲ್ಲಿ ಹೆಂಗೆ ಉಲ್ಟಾ, ಇಲ್ಲಿ ಬಿ ಇರಬೇಕು, ಇಲ್ಲೂ ಎ ಇರಬೇಕು, ಬಿ ಎರಡು ಕ್ರಾಸ್ ಆಗಿರಬೇಕು. ಅವಾಗ ಅಷ್ಟು ನಾವು ಏನಪ್ಪ ಅಂದ್ರೆ ಫಸ್ಟ್ ಸಂಖ್ಯೆನ ಇಂಟು ಮಾಡಿದರೆ ಎ ಬರ್ತದೆ, ಲಾಸ್ಟ್ ಸಂಖ್ಯೆ ಇಂಟು ಮಾಡಿ ಸಿ ಬರ್ತದೆ. ಹಿಂಗೇನ ಉಲ್ಟಾ ಇದ್ರೆ ಅವಾಗ ಏನಪ್ಪ ಮತ್ತೆ ನಾವೇನು ಮಾಡಬೇಕು, ಈ ನಮ್ಮ ಮೊದಲನೇ ಮೆಥಡ್ ಐತಲ್ಲ A⁻B⁻C ಹಿಂಗೆ ಮಾಡಬೇಕು. ಕ್ಲಿಯರ್ ಅನ್ಕೋ, ಇಲ್ಲಾಂದ್ರೆ ಕನ್ಫ್ಯೂಸ್ ಮಾಡ್ಕೋತೀರಿ ನಾವು. ನೆಕ್ಸ್ಟ್, ಸೊ ಮುಂದಿನ ಪ್ರಶ್ನೆ ನೋಡಿದಾಗ ಏನಿದೆ, A⁻B. ಓಕೆ, A⁻B ಎಷ್ಟಿದೆ ಇಲ್ಲಿ 3:5, C⁻B ಎಷ್ಟಿದೆ ಇಲ್ಲಿ 3:2, C⁻D 5:6 ಆಗಿದ್ರೆ A:D ಎಷ್ಟು? ಸೊ ನಾವು ಬರ್ಕೋತೀವಿ ಇಲ್ಲಿ A:B ಎಷ್ಟಿದೆ, A:B 3:5. ಸೇಮ್ C:B, ಇಲ್ಲಿ ನೋಡ್ರಿ ಬಹಳ ಏನಪ್ಪ ಅಂದ್ರೆ ಇಂಪಾರ್ಟೆಂಟು, B:C ಕೊಟ್ಟಿಲ್ಲ, C:B ಕೊಟ್ಟಿದ್ದಾರೆ. ನಾಗಳು ಹೇಳಿದ್ದಿಲ್ಲ, ಆ ರೀತಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಮತ್ತು C:D ಕೊಟ್ಟಿದ್ದಾರೆ. ಎಷ್ಟಂತ 5:2. ಇಲ್ಲಿ B:C ಬರಬೇಕಿತ್ತು, ಯಾಕಂದ್ರೆ ಕ್ರಾಸ್ ನಾನು ನಿಮ್ಗೆ ಹೇಳಿದಲ್ಲ ಹಂಗೆ ಇದ್ದೆ. ಇಲ್ಲಿ ಬಿ ಬಂದ್ರೆ ಬಿ ಈ ಕಡೆನೇ ಬರಬೇಕಿತ್ತು, ಬಟ್ ಉಲ್ಟಾ ಬಂದೈತಿ ಇಲ್ಲಿ. ಹೌದಾ? ಇಲ್ಲ ನೀವು ಬರೆಯುವಾಗ ಏನು ಮಾಡಿ C:B ಬದಲು B:C ಬರ್ಕೊಂಡ್ಬಿಡ್ರಿ, ನಮ್ಗೆ ಈಸಿ ಆಗುತ್ತೆ. B:C ಬರ್ಕೊಂಡ್ರೆ ಈ ಅನುಪಾತನೂ ಕೂಡ ಏನಾಗಬೇಕು, ಇಲ್ಲಿ ಉಲ್ಟಾ ಆಗಬೇಕು. ಅಂದ್ರೆ ಎಷ್ಟು 2:3. ನೆನಪಿಟ್ಕೋರಿ, ಅವರು ಕೊಟ್ಟಿದ್ದು C:B ಕೊಟ್ಟಿದ್ರು. ನಾವು ಬರ್ಕೋವಾಗ ನಮ್ಗೆ ಈಸಿ ಆಗ್ಲತ್ತ B:C ಬರ್ಕೊಂಡ್ರೆ, ಯಾಕಂದ್ರೆ ಇಲ್ಲಿ ಕ್ರಾಸ್ ಬರಬೇಕು. ಇಲ್ಲೂ ಬಿ ಕ್ರಾಸ್ ಐತಿ, ಇಲ್ಲೂ C ಕ್ರಾಸ್ ಇರಬೇಕು. ಕ್ರಾಸ್ ಇದ್ರೆ ಈಸಿಯಾಗಿ ಆನ್ಸರ್ನ ಮಾಡ್ಬೋದು. ಅದಕ್ಕೆ ಕ್ರಾಸ್ ಮಾಡೋ ಸಂಬಂಧ ನಾನು ಅನುಪಾತವನ್ನ ಉಲ್ಟಾ ಬರ್ಕೊಂತೀನಿ. ಹೌದಾ? ಇಲ್ಲೂ ಕೂಡ ಕ್ವಶನ್ ಅಲ್ಲಿ ಏನು ಕೇಳಿದಾರೆ ಅವರು, A:D. ಇಲ್ಲಿ ಮೊದಲನೇ ಅಕ್ಷರ ಇಂಟು ಮಾಡಿದ್ರೆ ಎ ಬರ್ತೈತಿ, ಕೊನೆಯ ಅಕ್ಷರ ಇಂಟು ಮಾಡಿದ್ರೆ ಲಾಸ್ಟ್ನೇ ಸಂಖ್ಯೆ ಡಿ ಬರ್ತೈತಿ. ನಾನು ನಿಮ್ಗೆ ಹೇಳಿದ್ದೆ ಎ ಮತ್ತು ಸಿ ಇದ್ದಾಗ. ಸೊ ಇಲ್ಲಿ 3 ಇಂಟು ಮಾಡಿದಾಗ ಮೊದಲನೇ ಪದ ಬರುತ್ತದೆ. 5 2 10, 10 3 30. ಸೇಮ್ ಇದು ಇಂಟು ಮಾಡಿದ್ರೆ ನೋಡಿ, 5 3 15, 15 2 ಓಕೆ, 5 2 10, 10 3 30. ಸೇಮ್ 5 3 15, 15 2 30. 1:1 ಬಂತಲ್ಲ, ಇಲ್ಲಿ ಏನೋ ಮಿಸ್ಟೇಕ್ ಆಗಿದ್ದೀನ, ಒಂದು ನಿಮಿಷ. A:B 3:5, B:C, C:B 2:3, C:D 5:. ಓಕೆ, ಇದು 6 ಆಗ್ಬೇಕಲ್ಲ. ಇಲ್ಲಿ ನಾವು ಬರ್ಕೋವಾಗ ಏನಪ್ಪ ಅಂದ್ರೆ ಮಿಸ್ಟೇಕ್ ಆಗಿದೆ, ಇಲ್ಲಿ 6 ಆಗಬೇಕು. ಇಲ್ಲ 6 ಕೊಟ್ಟಿದಾರಲ್ಲ, ನಾ 2 ಕೊಲ್ಲ 6 ಐತಿ. ಸೊ ಈಗ ಇಂಟು ಮಾಡಿ, ಇದು 30 ಬಂತು, ಇದು 6 5 30, 33 90. ಸೊ 0 0 ಕ್ಯಾನ್ಸಲ್, 3 1 3 3 1:3. ಆಪ್ಷನ್ದಲ್ಲಿ ಎಲ್ಲಿದ್ರಿ, ಆಪ್ಷನ್ ಸಿ. ಈ ರೀತಿ ಮಾಡ್ಬೋದು. ಸರ ಬ್ಯಾಡ್ರಿ ಸರ್ ನಾ ಈ ರೀತಿ ಮಾಡ್ತೇನೆ, ಮಾಡ್ಬೋದು ರೀ. A:B, C, D. ಸೊ A:B ಅಂದ್ರೆ ಇಲ್ಲಿ ಕೊಟ್ಟಾರ ನೋಡಿ, ಎ ಸಂಖ್ಯೆ ಎಷ್ಟು 3, ನೆಕ್ಸ್ಟ್ ಬಿ ಯ ಸಂಖ್ಯೆ ಎಷ್ಟಿದೆ 5 ಇದೆ. ಇಲ್ಲಿ ಸೆಕೆಂಡ್ ಲೈನ್ ಏನು ಕೊಟ್ಟಾರ, ಇಲ್ಲಿ B:2 ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸಿ ಅನುಪಾತ ಎಷ್ಟು ಕೊಟ್ಟಿದ್ದಾರೆ, ಇಲ್ಲಿ 3. ಸಿ ಯ ಕೆಳಗಡೆ 3 ಬರಬೇಕು. ನೆಕ್ಸ್ಟ್ ಮುಂದಿನ ಲೈನಲ್ಲಿ ಸಿ 5, ನೆಕ್ಸ್ಟ್ ಕೆಳಗೆ ಬರ್ಕೋರಿ, ಸಿ ಎಷ್ಟು 5, ನೆಕ್ಸ್ಟ್ ಡಿ ಎಷ್ಟು 6. ಇಲ್ಲೊಂದು ಪ್ಲೇಸ್ ಖಾಲಿ, ಇಲ್ಲಿ 2 ಪ್ಲೇಸ್ ಖಾಲಿ, ಈ ಕಡೆ 1 ಪ್ಲೇಸ್ ಖಾಲಿ, ಇಲ್ಲಿ ಕೆಳಗಡೆ 2 ಪ್ಲೇಸ್ ಖಾಲಿ. ಹೌದಾ? ನಾನು ನಿಮ್ಗೆ ಹೇಳಿದ್ದೆ ಏನು ಮಾಡ್ಬೇಕು, ಖಾಲಿ ಇದ್ರೆ ಬಾಜು ಮನೆಯವ್ರು ಬಂದು ಕುಂಡಿರ್ತಾರ. ಈ 5 ಈ ಕಡೆ ಬಂದ್ರೆ 5 ಬರ್ತೈತಿ, ಇದ್ರ ಬಾಜು ಅಂತಂದ್ರೆ 5 ಬರ್ತೈತಿ 5. ಇತರ ಬಾಜು 3 ಐತಿ, ಇತರ ಬಾಜು 2 ಐತಿ.
ನೀವೇನು ಮಾಡ್ತಾರೆ ಸರ್ ಮ್ಯಾಗಿಂದ ಕೆಳಗೆ ಬರೋದ್ರಿ ನಡೆಯಂಗಿಲ್ಲನ್ರಿ, ನಡೆಯಂಗಿಲ್ಲ. ಅಕ್ಕಪಕ್ಕ ಅಂದ್ರೆ ಆಜು ಬಾಜು ಅಷ್ಟೇ ತಗೋಬೇಕು. ಇದು 5 ಈ ಕಡೆ, ಇದು 5 ಈ ಕಡೆ. ಸೊ ಇಲ್ಲಿ ನೋಡ್ರಿ ಕೆಳಗಡೆ ನೋಡಿ ಈ 3 ಲೈನ್, ಫಸ್ಟ್ ಲೈನ್, ಸೆಕೆಂಡ್ ಲೈನ್, ಥರ್ಡ್ ಲೈನ್, 4 ಲೈನ್, ಈ 4 ಲೈನಲ್ಲಿ ಕಾಮನ್ ಆಗಿ ಯಾವ್ದಾರ ಇದ್ರೆ ತೆಗಿಬೇಕ್ರಿ ನಾವು. ಹೆಂಗ 5 ಇಲ್ಲಿ ಕಾಮನ್ ಐತಿ, ಇಲ್ಲೂ 5 ಐತಿ, ಈ ಲೈನ್ದಾಗ ಇಲ್ಲಿ 5 ಐತಿ, ಈ ಲೈನ್ದಾಗ ಇಲ್ಲಿ 5 ಐತಿ, 5 ಕಾಮನ್ ಐತಿ, 5 ತೆಗೆದ್ವಿ. ನಮ್ಗೆ ಇಂಟು ಮಾಡಕ್ಕೆ ಈಸಿ ಆಗ್ತದೆ. ಮತ್ತೆ ಯಾವ್ದಾರು ಕಾಮನ್ ಆಗುತ್ತಾನ 3 ಈ ಕಡೆ 3 ಇಲ್ಲ. ಸೊ ಓಕೆ ಇಂಟು ಮಾಡಿಬಿಟ್ರೆ 3 2 6, 5 2 10, 5 3 15, 6 3 18. ನಮ್ಗೆ ಎ ಮತ್ತು ಡಿ ಅಂದರೆ 6:18 ಬಂತು. ಸೊ 6:18 ಎ ಅನುಪಾತ ಡಿ, ಇವೆರಡೂ ಸಂಖ್ಯೆ 6 ಮುಗಿಲೆ ಭಾಗ ಹೋಗ್ತವೆ. 6 1 6 3 1:3 ಈಸ್ ಅ ರೈಟ್ ಆನ್ಸರ್, ಆಪ್ಷನ್ ಸಿ. ಅರ್ಥ ಆಗಿದೆ ಅನ್ಕೋತೀನಿ. ಸೊ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಏನಪ್ಪ ಕ್ಲಿಯರ್ ಮಾಡ್ತೀನಿ, ಲೈವ್ ಬರ್ತೀನಿ. ಸೆಂಟ್ರಲ್ ಗೌರ್ಮೆಂಟ್ ಕ್ಲಾಸಲ್ಲಿ ಏನಪ್ಪ ಒಮ್ಮೆ ಲೈವ್ ಬರ್ತೀನಿ. ಲೈವ್ ಬಂದಾಗ ಏನಪ್ಪ ಅಂದ್ರೆ ನೀವು ನಿಮ್ಮ ಡೌಟ್ಸನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು. ಈಗ ಏನಪ್ಪ ಅಂದ್ರೆ ರೆಕಾರ್ಡಿಂಗ್ ಇರ್ತದೆ. ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಏನೇ ಕ್ವಶನ್ಸ್ ಇದ್ದರೂ ಕೂಡ, ಏನೇ ನಿಮ್ಮ ತೊಂದರೆಗಳಿದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ಅದನ್ನು ಸರಿಪಡಿಸ್ತೀನಿ. ಹೌದಾ? ಓಕೆ, ನೆಕ್ಸ್ಟ್ ಇದು ಸೇಮ್ ಪ್ರಶ್ನೆ ಇದೆ. ಎ ಅನುಪಾತ ಬಿ 2:3. ನಾ ಆದಷ್ಟು ಎಷ್ಟಾಗುತ್ತೆ ಅಷ್ಟು ಸ್ಲೋ ಆಗಿ ಕ್ಲಾಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಎಷ್ಟಾಗುತ್ತೆ ಅಷ್ಟು ನಾನು ಹಗುರ ಸ್ಲೋ ಆಗಿ ಕ್ಲಾಸ್ ಮಾಡ್ತೀನಿ. ನಿಮಗೆ ಏನಾದರೂ ಸರ್ ಕ್ಲಾಸ್ ಭಾಳ ಸ್ಪೀಡ್ ಬೇಕಂದರೆ ನೀವೇನಪ್ಪ ಸ್ಪೀಡ್ ಹೆಚ್ಚಿಗೆ ಮಾಡ್ಕೊಂಡು ನೋಡಬಹುದು, ಏನೂ ಪ್ರಾಬ್ಲಮ್ ಇಲ್ಲ. ಇಲ್ಲಿ ಎ ಅನುಪಾತ ಸಿ ಕೊಟ್ಟಿದ್ದಾರೆ. ಎ ಅನುಪಾತ ಬಿ 2:3, ಎ ಅನುಪಾತ ಸಿ 10:21. ಹಾಗಾದರೆ ಬಿ ಅನುಪಾತ ಸಿ ಎಷ್ಟು? ನಮ್ಗೆ ಆಗಳೇನೆ ಹೇಳಿದ್ದೆ, ಇಲ್ಲಿ ಕ್ರಾಸ್ ಕಾಮನ್ ಆಗಿ ಬರಬೇಕು. ಇಲ್ಲಿ ಕಾಮನ್ ಆಗಿ ಕ್ರಾಸ್ ಐತನ ಇಲ್ಲ, ಹಾಗಾಗಿ ನಾವು ಕ್ರಾಸ್ ಮಾಡ್ಕೊಳ್ಬೇಕು, ಅವಾಗ ಈಸಿ ಆಗುತ್ತೆ. ಎ ಅನುಪಾತ ಬಿ = 2:3. ನೆಕ್ಸ್ಟ್ ಇಲ್ಲಿ ಸ್ಟೇಟ್ ಬರಬಾರ್ದು, ಕಾಮನ್ ಆಗಿರ್ತಾವೆ, ಸ್ಟೇಟ್ ಬರ್ಬೋದು. ಅದು ಕ್ರಾಸ್ ಮಾಡೋದು ಸಂಬಂಧ ಏನು ಮಾಡ್ತೀನಿ, ಉಲ್ಟಾ ಮಾಡ್ತೀನಿ. ಹೆಂಗೆ ಉಲ್ಟಾ ರೀ? ಸಿ ಅನುಪಾತ ಎ ಮಾಡ್ಕೋತೀನಿ. ಹಿಂಗೆ ಕ್ರಾಸ್ ಮಾಡ್ಕೊಂಡ್ರೆ ಪ್ರಾಬ್ಲಮ್ ಇಲ್ಲ ಸರ್, ಪ್ರಾಬ್ಲಮ್ ಇಲ್ಲ, ಮಾಡ್ಕೋಬೋದು. ಇಲ್ಲ ಅಂದ್ರೆ ನೀವೇನು ಮಾಡ್ಬೋದು ಅಂದರೆ ಸರ್ ನಾ ಕ್ರಾಸ ಮಾಡ್ಕೊಂಡಿಲ್ಲ, ಬರೆಯುವಾಗ ಒಂದು ಸ್ವಲ್ಪ ಚೇಂಜಸ್ ಮಾಡ್ತೀನಿ ರೀ ಸರ್, ಮಾಡ್ಬೋದು. ಹೆಂಗೆ ಬರೆಯುವಾಗ ಚೇಂಜಸ್ ಮಾಡ್ಬೋದು? ಯಾವತ್ತಿದ್ರು ಯಾವ್ದು ಅಕ್ಷರ ಕಾಮನ್ ಆಗಿರ್ತದಲ್ಲ, ಈ ಎ 2 ಕಡೆ ಕಾಮನ್ ಇದೆ, ಇದು ನಡಕ್ಕೆ ಬರಬೇಕು. ಎಲ್ಲಿ ಬರಬೇಕು? ನಡುವೆ ಬರಬೇಕು. ಆಮೇಲೆ ಎ ಪಕ್ಕದಲ್ಲಿ ಏನು ಬರಬೇಕು? ಇಲ್ಲಿ ಬಿ. ಇಲ್ಲಿ ಎ ಪಕ್ಕದಲ್ಲಿ ಏನಿರಬೇಕು? ಸಿ ಬರಬೇಕು. ಹಾಗಾದ್ರೆ ಹೆಂಗೆ ಬರೀಬೇಕು? B⁴ ಹೀಗೆ ಯಾಕೆ ಬರೆದ್ರಿ ಸರ ಅಂದರೆ ಕಾಮನ್ ಆಗಿ ಯಾವ ಅಕ್ಷರ ಇರ್ತಾವಲ್ಲ ಅದು ನಡುವೆ ಬರಬೇಕು. ಹಾಗಾಗಿ ನಾ ಎ ನಡುವೆ ಬರ್ಕೊಂಡ್ರಿ. ಹೌದಾ? ಸೊ ಇಲ್ಲಿ ನೋಡ್ರಿ, ಎ ಯ ಒಂದು ನಂಬರ್ ಎಷ್ಟು ಬರ್ತೈತಿ ಇಲ್ಲಿ? ಎ ಯ ಒಂದು ಸಂಖ್ಯೆ ಅನುಪಾತ 2, ಬಿ ಯ ಅನುಪಾತ ಎಷ್ಟಿಲ್ಲಿ 3, 3:2 ಅಂತ ಬರ್ಕೋಬೇಕು. ಉಲ್ಟಾ ಆಗುತ್ತೆ. ಇಲ್ಲಿ ಎ ಅನುಪಾತ 10, ಸಿ ಯ ಅನುಪಾತ 21. ಹೌದಾ? ಸೊ ಇಲ್ಲಿ ಬಾಜು ಸಂಖ್ಯೆ ಬರ್ತೈತಿ, ಇಲ್ಲಿ ಬಾಜು ಸಂಖ್ಯೆ 10. ಇಂಟು ಮಾಡಿದ್ರೆ 30, 10 2 20, 21 2 42. ಸೊ ನಮಗೆ ಏನು ಬೇಕಾಗಿತ್ತು ಇಲ್ಲಿ? ಬಿ ಅನುಪಾತ ಸಿ ಬೇಕಾಗದ. 20 ಮತ್ತು 42 ನಾವೇನಾದ್ರು ಸಿಂಪ್ಲಿಫಿಕೇಶನ್ ಮಾಡಿವಿ ಅಂದರೆ 20⁴². ಯಾವ ಮಗಲ್ ಭಾಗ ಹೋಗ್ತದೆ ರೀ? 2 10 2 21. 10:21 ಆಪ್ಷನ್ದಾಗ ಇಲ್ವಾ? ಏನು ಮಿಸ್ಟೇಕ್ ಆಗಿದೆ? 10 B⁴ ಕೆ ಇದಾರ. ಓ A⁴ ಹೆಂಗೋ ರಾಜು, ನೀನು ಹೆಂಗೋ ಕ್ವಶನ್ ಓದ್ಬೇಕು ಚೆನ್ನಾಗಿ. ನನ್ನಂಗೆ ನೀವು ಮಿಸ್ಟೇಕ್ ಮಾಡೋಕೆ ಹೋಗ್ಬಿಡ್ರಿ. ಇಲ್ಲಿ B⁴ ಕೇಳಿದಾರ, ನಾ A⁴ ಮಾಡಿದ್ದೆ. B⁴ ಅಂದರೆ 30:42 ಬರ್ತೈತಿ. 30:42 ಬರ್ತೈತಿ. ಇದನ್ನು ನಾವು ಕಡ್ತಾ ಹೊಡೆದು ಅಂದರೆ 3 10 3 1 3 1 ರಿಮೈಂಡರ್ 3 4 12. ನೆಕ್ಸ್ಟ್ 2 5 2 7 5:7. ಆಪ್ಷನ್ ಎ ಈಸ್ ಅ ರೈಟ್ ಆನ್ಸರ್. ನೀವೇನು ಮಾಡ್ತೀರ ಅಂದ್ರೆ ಮೊದಲನೇ ಆಪ್ಷನಲ್ಲಿ 7:5 ಕೊಟ್ಟಿರುತ್ತಾರೆ, ನೀವು ಇದನ್ನು ಕ್ಲಿಕ್ ಮಾಡ್ತೀರಿ. 100% ಹೇಳ್ತಂಗೆ ಕೇಳಿ, ಅನುಪಾತಗಳು ಎಕ್ಸ್ಚೇಂಜ್ ಆಗಬಾರದು. ಬಂದಂಥ ಉತ್ತರದಲ್ಲಿ ಅನುಪಾತ ಎಕ್ಸ್ಚೇಂಜ್ ಆಗಬಾರದು. ಎಕ್ಸ್ಚೇಂಜ್ ಆದ ಉತ್ತರ ಬೇರೆ ಬರ್ತೈತಿ. ಹಾಗಾಗಿ 5:7 ಸರಿಯಾದಂಥ ಉತ್ತರ. 7:5 ಆಪ್ಷನ್ದಾಗಿದ್ರೆ ಹಾಕಬಾರ್ದು. ಕ್ಲಿಯರ್ ಇದೆ ಅನ್ಕೋತೀನಿ. ನೆಕ್ಸ್ಟ್ ಓಕೆ, ಇಲ್ಲಿ ಏನಪ್ಪ ಅಂದ್ರೆ 3 ಜನ ಅದರಂತ್ರಿ. ಒಬ್ಬವ ಜೋಯ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಇದ್ದಾನೆ. ಇವು ಜೋಯ್ ಅನ್ನೋ ಮತ್ತು ಮಿನಿಟ್ ಬಳಿ ಇರುವ ಗೋಲಿಗಳ ಸಂಖ್ಯೆಯ ಪ್ರಮಾಣ 5:8. ಜೋಯ್ ಆ್ಯಂಡ್ ಮಿನಿಟ್ ಬರ್ದ ಬಿಡೋಣಂತ. ಜೋಯ್ ಆ್ಯಂಡ್ ಮಿನಿಟ್ ಎಷ್ಟಂತ್ರಿ? ಅನುಪಾತ 5:8. ಇದು ಗೋಲಿಗಳ ಸಂಖ್ಯೆ. ನೆಕ್ಸ್ಟ್ ಜೇಕಬ್ ಮತ್ತು ಮಿನಿಟ್. ಜೇಕಬ್
ಮತ್ತು ಮಿನಿಟ್ನ ಅನುಪಾತ, ಗೋಲಿಗಳ ಅನುಪಾತ 7:12 ಆಗಿದೆ. 7:12. ಹಾಗಾದರೆ ಜೋಯ್ ಆ್ಯಂಡ್ ಜೆಕಬ್ನ ಬಳಿ ಇರುವ ಗೋಲಿಗಳ ಸಂಖ್ಯೆಯ ಪ್ರಮಾಣವೆಷ್ಟು? ಜೋಯ ಮತ್ತು ಜೆಕಬ್ ಇಬ್ಬರು ಹೆಸರು ಸೇಮ್ ಐತಿ. ಇಲ್ಲಿ ಕಾಮನ್ ಆಗಿ ಇರತಕ್ಕಂಥವ್ರು ಬಹಳ ಏನಪ್ಪ ಅಂದ್ರೆ ಇಂಪಾರ್ಟೆಂಟ್ ಆಗ್ತೈತಿ. ಎರಡು ಕಡೆ ಕಾಮನ್ ಆಗಿರುವವರು ಎಂ ಮಿನಿಟ್. ಹೌದಾ? ಸೊ ಇಲ್ಲಿ ಕಾಮನ್ ಆಗಿ ಇರತಕ್ಕಂಥವ್ರು ನಾನು ನಿಮ್ಗೆ ಹೇಳಿದ್ದೆ ನಡುವೆ ಬರಬೇಕು. ಎಂ ಈಸ್ ಏನಪ್ಪ ಅಂದ್ರೆ ಸೆಂಟರ್ ಇರಬೇಕು. ನೆಕ್ಸ್ಟ್ ಜಾಯ್ ಫಸ್ಟ್ ಇರಬೇಕು. ಜಾಯ್ ಫಸ್ಟ್ ಲೆಕ್ಕರಿ, ಜೆಕಬ್ ಲಾಸ್ಟ್. ನೀವು ಉಲ್ಟಾ ಪಲ್ಟಾ ಬರುವುದು ಏನು ಪ್ರಾಬ್ಲಮ್ ಇಲ್ಲ. ಇಲ್ಲಿ ಫಸ್ಟ್ ಏನಪ್ಪ ಅಂದ್ರೆ ಜೋಯಿನ ಅನುಪಾತ ಎಷ್ಟು? ಜೋಯಿನ ಅನುಪಾತ 5, ಮಿನಿಟ್ನ ಅನುಪಾತ 8. ಸೇಮ್ ಬರ್ಕೋಬೇಕು. ಇಲ್ಲಿ ಜೇಕಬ್ನ ಅನುಪಾತ 7 ಅಂದರೆ ಕೆಳಗಡೆ ಇಲ್ಲಿ ಜೇಕಬ್ ಬರಬೇಕು. ಮಿನಿಟ್ನ ಅನುಪಾತ 12 ಅಂದರೆ ಮಿನಿಟ್ನ ಕೆಳಗಡೆ 12. ಖಾಲಿ ಇರ್ತಕ್ಕ ಸ್ಥಳವನ್ನು ಬಾಜು ಮನೆಯವರು ತುಂಬಿದರು. ನೆಕ್ಸ್ಟ್ ಸೇಮ್ 12, 8 ಇವು ಮೂರು ಯಾವ್ದಾರ ಮಗ್ಗೆ ಇದ್ರೆ ಕಡ್ತು ಹೋಗ್ತೈತ್ರಿ. 4 ಮಗ್ಗೆ ಐತಿ. 4 ಮೂರ್ಲೆ 4 2 ಮ್ಯಾಗ ಕೆಳಗ ಎರಡು ಕಡೆ 1 2 3 ಮೂರು ಲೈನಲ್ಲಿ ಒಂದೊಂದು ಸಂಖ್ಯೆ ಯಾವ್ದಾರ ಮಗ್ಗೆ ಆಗಿದ್ರೆ ಕಡ್ತಾ ಹೊಡಿಬೋದ್ರಿ ನಾವು. ಹೌದಾ? 5 ಮೂರ್ಲೆ 15, 8 ಮೂರ್ಲೆ 24, 7 2 14. ಕ್ಲಿಯರ್ ಆಗಿದೆ ಅನ್ಕೋತೀನಿ. ನಮ್ಗೆ ಬೇಕಾಗಿರೋದು ಜೋಯ್ ಆ್ಯಂಡ್ ಜೇಕಬ್ ಅಂದರೆ 15:14. 15:14 ಯಾವುದೇ ಮಗ್ಗಿಯಲ್ಲಿ ಇಲ್ಲ. ಹಾಗಾಗಿ ಅನುಪಾತದ ಆನ್ಸರ್ ಆಪ್ಷನ್ ಸಿ ಫಾರ್ ಚೆನ್ನೈ. ವೆಲ್ ಡನ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಇಫ್ ದ ರೇಷಿಯೋ ಆಫ್ ಎ ಅಂಡ್ ಬಿ ಇಸ್ ಈಕ್ವಲ್ ಟು 45:56 and the ratio of b raised to c is 16:35, what is the ratio of a raised to c? ಸೇಮ್ ಟು ಸೇಮ್ ಕೇಳಿದ್ದಾನೆ. ಎ ಅನುಪಾತ ಬಿ ಎಷ್ಟು? 45:56. ನೆಕ್ಸ್ಟ್ ಹೇಳ್ತಾ ಇದ್ದಾನೆ ಬಿ ಅನುಪಾತ ಸಿ ಎಷ್ಟಂತ? 16:35. ಇಲ್ಲಿ ನೋಡಿ ಬಿ ಕಾಮನ್ ಆಗಿದೆ. ಡೈರೆಕ್ಟ್ ಆಗಿ ನಮ್ಗೆ 45 16 ಇಂಟು ಮಾಡಿ 56 35 ಇಂಟು ಮಾಡಿದ್ರೆ ಆನ್ಸರ್ ಬರ್ತೈತಿ. ಇದು ಸ್ವಲ್ಪ ಕ್ಯಾಲ್ಕುಲೇಷನ್ ಇದೆ. ಸೊ 45 ಇಂಟು 16 ಅನುಪಾತ 56 ಇಂಟು 35 ಇಷ್ಟು ಮಾರ ಆನ್ಸರ್ ಬರ್ತೈತಿ. ಇದನ್ನ ನೀವೇನಪ್ಪ ಅಂದ್ರೆ ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ನ ಮಾಡಿ. ಇಲ್ಲಿ ಯಾವ್ದಾರ ಸಂಖ್ಯೆ ಭಾಗ ಹೋದ್ರೆ ಭಾಗ ಹೊಡಿಬೇಕ್ರಿ. 16 56 4 ಮಗೆ ಹೋಗೈತಿ. 4 4 4 1 4 4 4 16. ನೆಕ್ಸ್ಟ್ 45 35 5 ಮಗೆ ಐತ್ರಿ. 5 9 5 7. ಸೊ ಈಗ ಇದನ್ನ ಮಲ್ಟಿಪ್ಲೈ ಮಾಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ನ ಮಾಡಿ. ನಿಮ್ಮ ಆನ್ಸರ್ನ ನಾನು ನೋಡುತ್ತಿರುತ್ತೇನೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಓಕೆ, ಸೊ ವೆಲ್ ಡನ್. ಸೇಮ್ ಟು ಸೇಮ್ ಪ್ರಶ್ನೆ. x raised to y is equal to 4:5 and y raised to z is equal to 5:7. next z raised to w is equal to 7:9. ನೋಡಿ ಕ್ರಾಸ್ ಕಾಮನ್ ಆಗಿದೆ. ನಮಗೆ x raised to w ಕೇಳಿದ್ದಾರೆ. ನಾಲ್ಕು ಸಂಖ್ಯೆಗಳನ್ನ ಮಾಡಲೇಬೇಕು. 4 ಸಂಖ್ಯೆ ತೆಗೆಯಬೇಕ್ರಿ. ಅಕಸ್ಮಾತ್ x raised to z ಅಂದರೆ ನಾವು ಈಸಿಯಾಗಿ ಮಾಡ್ತಿದ್ದೀವಿ. x ಅನುಪಾತ y ಅನುಪಾತ z ಅನುಪಾತ w. x y ಅಂದರೆ 4 5. ನೆಕ್ಸ್ಟ್ y z ಅಂದರೆ 5 7. ನೆಕ್ಸ್ಟ್ z w ಅಂದರೆ 7 9. ಖಾಲಿ ಪ್ಲೇಸಲ್ಲಿ ಈಗ ನಾವೇನು ಮಾಡಬೇಕು? ನೀವು ಹೇಳಿ ಏನು ಮಾಡಬೇಕು? ಪಕ್ಕದಲ್ಲಿರುವ ಸಂಖ್ಯೆಯನ್ನು ತುಂಬಬೇಕು. 7 ಇಲ್ಲಿ 7 ಇಲ್ಲಿ 5. ವೆರಿ ಗುಡ್. ಸೊ ಈಗ ಇಂಟು ಮಾಡೋಕ್ಕಿಂತ ಪೂರ್ವದಲ್ಲಿ ಕಾಮನ್ ಆಗಿರ್ತಕ್ಕಂಥ ಸಂಖ್ಯೆನ ತೆಗಿರಿ. ಮೊದಲನೇ ಲೈನ್, ಎರಡನೇ ಲೈನ್, ಮೂರನೇ ಲೈನ್, ನಾಲ್ಕನೇ ಲೈನ್. 4 ಲೈನಲ್ಲಿ ಕಾಮನ್ ಆಗಿರಬೇಕು. ಇಲ್ಲಿ ಫಸ್ಟ್ 5 ಐತೆ ಅಂದ್ರೆ ಸೆಕೆಂಡು 5 ಇರಬೇಕು, ಥರ್ಡು 5 ಇರಬೇಕು, ಫೋರ್ತು 5 ಇರಬೇಕು. ಅಂದ್ರೆ ನಾವು ತೆಗಿಬೋದು 1 2 3 4. ಇಲ್ಲಿ ನೋಡ್ರಿ 7 ಕಾಮನ್ ಆಗೈತಿ. 1 2 3 4. ಮತ್ತೆ ಯಾವ್ದಾದ್ರು ಕಾಮನ್ ಕಾಣ್ತಾ ಇದೆಯಾ? ಇಲ್ಲ. 4 ಅನುಪಾತ 5 ಅನುಪಾತ 7 ಅನುಪಾತ 9. ಸೊ ನಮ್ಗೆ x raised to w ಕೇಳ್ತಾ ಇದ್ದಾರೆ ಅಂದರೆ x 4 w ಎಷ್ಟು? 9. 4:9 ಈಸ್ ಆಪ್ಷನ್ ಡಿ ಫಾರ್ ನಮ್ಮ ಧಾರವಾಡ. ವೆಲ್, ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ. 30 ನಿಮಿಷದಲ್ಲಿ ಕಂಟಿನ್ಯೂಸ್ ಆಗಿ ಎಲ್ಲ ಒಂದು SSC GD ಅನುಪಾತ ಮತ್ತು ಸಮಾನುಪಾತ ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಎಲ್ಲದು ದಿನ 30 ನಿಮಿಷ ಇನ್ವೆಸ್ಟ್ ಮಾಡಿದರೆ ಒಂದು ಕಾನ್ಸೆಪ್ಟ್ ಕಂಟಿನ್ಯೂಸ್ ಆಗಿ ಮುಗಿತಿದೆ. ಮಿನಿಮಮ್ ನಮ್ದು ಏನಪ್ಪ ರೇಷಿಯೋ ಅಂಡ್ ಪ್ರಪೋರ್ಷನಲ್ಲಿ 10 ರಿಂದ 15 ಕ್ಲಾಸಸ್ ಆಗ್ತು.
ಈ 15 ಕ್ಲಾಸಸ್ನ ನೀವು ಕೇಳಿದ್ದೇ ಆಗಿದ್ದಲ್ಲಿ ಯಾವುದೇ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ ಆಗಿರಬಹುದು ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಬೇಕಾದ ಎಕ್ಸಾಮ್ ತಗೋದು, ಆ ಎಕ್ಸಾಮ್ದಲ್ಲಿ ಯಾವುದೇ ಕ್ವಶನ್ ಒಂದು ಮಿಸ್ ಆಗಿಲ್ಲ, ನಾ ಗ್ಯಾರಂಟಿ ಕೊಡ್ತೀನಿ. ಯಾಕಂದ್ರೆ ಆ ರೇಂಜಿಗೆ ಕ್ವಶನ್ಸ್ಗಳು ಅದಾವ. ಕ್ಲಿಯರಾ? ಓಕೆ, ಬರ್ರಿ. ಇದು ಸೇಮ್ ಐತಿ. ತಾಮ್ರ ಜರ್ಮನ್ ಸಿಲ್ವರ್ನ ಒಂದು ಮಿಶ್ರ ಲೋಹದಲ್ಲಿ ತಾಮ್ರ ಮತ್ತು ಸಸಿ, ಇದು ಸಸಿ ಅಲ್ಲ ಸೀಸ ಆಗಬೇಕಾಗಿತ್ತು. ಓಕೆ, ತಾಮ್ರ ಮತ್ತು ಸೀಸದ ಅನುಪಾತ, ತಾಮ್ರ ಮತ್ತು ಸೀಸವನ್ನ ಏನಪ್ಪಾ ಅಂದ್ರೆ ಕೂಡಿಸಿದ್ರೆ ಏನು ಬರ್ತೈತಿ? ಜರ್ಮನ್ ಸಿಲ್ವರ್ ಬರ್ತೈತಿ. ಸ್ಟೇಟ್ ಗೌರ್ಮೆಂಟ್ ಕ್ವಶನ್. ನೆಕ್ಸ್ಟ್, ನಿಕ್ಕಲ್ ಮತ್ತು ಸೀಸ, ನಿಕ್ಕಲ್ ಮತ್ತು ಇದು ಸೀಸ ಆಗಬೇಕು. ನಿಕ್ಕಲ್ ಮತ್ತು ಸೀಸದ ಅನುಪಾತ 7:4. ಹೌದಾ? ಸೊ ಹಾಗಾದ್ರೆ ತಾಮ್ರ ಅನುಪಾತ ಸೀಸ ಅನುಪಾತ ನಿಕ್ಕಲ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಹೌದಾ? ನಾವು ನಾರ್ಮಲಿ ಏನಪ್ಪ ಅಂದ್ರೆ ಹೆಂಗೆ ಬೇಕಾಗಿ ಮಾಡ್ಬೋದು. ನಾ ಇನ್ನೊಂದು ಮೆಥಡ್ ಹೇಳ್ಕೊಡ್ತೀನಿ ನೋಡಿ. 3 ಸಂಖ್ಯೆನ ಹೆಂಗೆ ನಾವು ಏನಪ್ಪ ಅಂದ್ರೆ ನಾರ್ಮಲ್ ಮೆಥಡ್ಕ್ಕಿಂತ ಡಿಫ್ರೆಂಟ್ ಆಗಿ ಹೆಂಗೆ ಮಾಡೋದು ಹೇಳ್ಕೊಡ್ತೀನಿ. ನಾರ್ಮಲ್ ನೀವು ಏನಪ್ಪ ಅಂದ್ರೆ ಆಜು ಬಾಜು ಸಂಖ್ಯೆ ಬರ್ಕೊಂಡು ಮಾಡ್ಬೋದು. ಇಲ್ಲಾಂದ್ರೆ ಹಿಂಗೆ ಮಾಡ್ರಿ, A⁻B⁻C. ಮೊದಲನೇ 2 ಸಂಖ್ಯೆನ ಇಂಟು ಮಾಡ್ರಿ, A ಬರ್ತೈತಿ 19 133. ಕೊನೆ 2 ಸಂಖ್ಯೆ ಇಂಟು ಮಾಡಿದ್ರೆ ಏನ್ರಿ, C ಬರ್ತೈತಿ 16 64. ನೆಕ್ಸ್ಟ್ ಇದೇನು ಕೆಳಗೆ 7 ಐತ್ರಿ, ಇದು 16 ಕ್ರಾಸ್ ಇಂಟು ಮಾಡಿದ್ರೆ B ಬರ್ತೈತಿ 16 7 ಎಷ್ಟು? 16 7 19 7 133, 16 7 112. ಸೊ ಇದೇನಪ್ಪ ಅಂದ್ರೆ ಆನ್ಸರ್ ಆಗ್ತೈತಿ. ಹಾಗಾದ್ರೆ ನಮಗೆ ಏನು ಬೇಕಾಗೈತಿ ಇಲ್ಲಿ? ತಾಮ್ರ, ಸೀಸ ಮತ್ತು ನಿಕ್ಕಲ್ ಎಲ್ಲ ಬೇಕಾಗೈತಲ್ಲ. 1 ನಿಮಿಷ. 19 ಅನುಪಾತ. ಓ ಮೈ ಗಾಡ್, ಇದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋರಿ. ಯಾಕಂದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಎಲ್ಲ ಕರೆಕ್ಟ್ ಐತಿ. ಇಲ್ಲಿ 19:6 ಆಗಬೇಕಿತ್ತು, 7:4. 19 7 133. ಚಸ್ಮಾ ಹಾಕೋದು ಸರಿಯಾಗಿ ಕಾಣತ್ತಲ್ಲ, ಏನು ಮಾಡ್ತೀರಿ? 6 4 24. ನೆಕ್ಸ್ಟ್ ಕ್ರಾಸ್ ಮಲ್ಟಿಪ್ಲಿಕೇಷನ್ ಮಾಡಿರಿ. 6 6 36, 6 7 42. 133:42:24. ಇವು 3 ಸಂಖ್ಯೆಗಳು ಒಂದೇ ಮಗ್ಗಿಯಲ್ಲಿ ಭಾಗ ಹೋದರೆ ಭಾಗ ಮಾಡಬೇಕು, ಭಾಗ ಹೋಗುವುದಿಲ್ಲ ಅಂದರೆ ಅದು ಹೇಗಿದೆಯಲ್ಲ ಅದು ಆನ್ಸರ್ ಆಗುತ್ತೆ. ಆಪ್ಷನ್ ಡಿ ಫಾರ್ ಧಾರವಾಡ. ಬೇಸಿಕ್ ಕ್ವಶನ್ಸ್. ನೆಕ್ಸ್ಟ್, ಸೊ ಇಲ್ಲಿ ಏನಪ್ಪ ಅಂದ್ರೆ ಟೈಪ್ 3 ಬಂದಿದೆ. 3ನೇ ಟೈಪಲ್ಲಿ ಏನೇನು ಕ್ವಶನ್ ಕೇಳ್ತಾರೆ ಅಂದರೆ ಈ ರೀತಿ 2A 3B ಆಗಿದ್ರೆ A ಅನುಪಾತ B ಎಷ್ಟು? 2A = 3B ಇದ್ರೆ ನಮಗೆ ಏನು ಕೇಳ್ತಾ ಇದ್ದಾರೆ? A ಅನುಪಾತ B. ಇಲ್ಲಿ ಸಮಚಿಹ್ನೆಯನ್ನು ಕೊಟ್ಟು ಅನುಪಾತ ಕೇಳ್ತಾರೆ. ಈ ರೀತಿ ಇದ್ದಾಗ A ಯ ಒಂದು ಸಂಖ್ಯೆ ಯಾವ್ದಿದ್ರು ಅದರ ಮುಂದಿನ ಸಂಖ್ಯೆ ಆಗಿರ್ತೈತಿ, B ಇದ್ದ ಯಾವ್ದಿದ್ರು ಅದರ ಮುಂದಿನ ಸಂಖ್ಯೆ ಆಗಿರ್ತೈತಿ. ಅವ್ರ ಆಜು ಬಾಜು ಇರ್ತಾರಲ್ರಿ, ಅವ್ರಿಗೆ ಆಗಿ ಬರಂಗಿಲ್ಲ. ಎಗ ಎರಡನ್ನು ಕಂಡ್ರೆ ಆಗಿ ಬರಂಗಿಲ್ಲ, ಬಿಗೆ 3 ಕಂಡ್ರೆ ಆಗಿ ಬರಂಗಿಲ್ಲ. ಸೊ A ಅನುಪಾತ ಎಷ್ಟು? 3, B ಅನುಪಾತ 2. ಉಲ್ಟಾ ಆಗ್ತೈತಿ, ಅಷ್ಟೇ ತಿಳ್ಕೊಂಡ್ಬಿಡ್ರಿ. ಸೇಮ್ ಇಲ್ಲ ನೋಡಿ. 10A = 7B. ಹಾಗಾದ್ರೆ A ಒಂದು ಸಂಖ್ಯೆ ಯಾವುದು? A ಅನುಪಾತ B ಬಂದ್ರೆ A ಯ ಸಂಖ್ಯೆ ಯಾವುದು? A ಯ ಮುಂದಿನ ಸಂಖ್ಯೆ 7. ಬಾಜು ಇದ್ದದ ಆಗಿ ಬರಂಗಿಲ್ರಿ. B ಇದೇನ್ರಿ 10. 7 7 10. ನೆಕ್ಸ್ಟ್ 2A = ಇಲ್ಲೊಂದು ಕ್ವಶನ್ ಚೇಂಜ್ ಕೇಳ ನೋಡಿ. 2A = 3B = 4C. ಹಾಗಾದ್ರೆ A⁻B⁻C ಅನ್ನ ಕಂಡು ಹಿಡಿಯಿರಿ. ನಾನು ನಿಮ್ಗೆ ಹೇಳಿದ್ದೆ A ಯ ಅನುಪಾತ ಬೇಕಂದ್ರೆ A ಬಾಜು ಸಂಖ್ಯೆ A ಕಂಡ್ರೆ ಆಗಿ ಬರಂಗಿಲ್ಲ. ಹಾಗಾದ್ರೆ ಯಾವ್ದು ಕಂಡ್ರೆ ಆಗಿ ಬರತ್ರಿ ಸರ? 3 ಬಂದ್ರೆ ನಡಿತೈತಿ, ಬಿಟ್ರ 4 ಬಂದ್ರೆ ನಡಿತೈತಿ. ಯಾರಿಗೆ? ಎಗೆ. ಇಬ್ರು ಗಂಡ ಅಂತ ತಿಳ್ಕೊಂಡ್ಬಿಡ್ರಿ ಇವರು. A ಮತ್ತೆ 2 ಹೆಂತಿಂಗ್ ಕಂಡ್ರೆ ಗಂಡಿಗೆ ಆಗಿ ಬರಂಗಿಲ್ಲ. ಹಾಗಾಗಿ ಇದನ್ನ ಬ್ಲಾಕ್ ಮಾಡಿ ಉಳ್ಕಿದಾರ ಹಿಡ್ಕೋತಾನಂತ ಅರ್ಥ. ಹೆಂಗ್ ನೆನಪಿಟ್ಕೋದು ಇಟ್ಕೋದು ನಿಮ್ಮ ಇಷ್ಟ. ಹೌದಾ? ನೆಕ್ಸ್ಟ್ B ಯ ಬಾಜು 3 ಐತ್ರಿ. B ಯ ಬಾಜು 3 ಐತಂದ್ರ ಇದಕ್ಕೆ B ಗೆ 3ಗೆ ಆಗಿ ಬರಂಗಿಲ್ಲ. ಹಾಗಾದ್ರೆ ಯಾವಾಗ ಆಗಿ ಬರೋದು? ಬಿಗ್ರಿ ಅದ್ರ ಮುಂದಿನ ಸಂಖ್ಯೆ 4 ಬಿಟ್ರ ಮತ್ತೆ ಇನ್ನೊಂದು ಯಾವ ಸಂಖ್ಯೆ ಐತಿ? 2 ಐತಿ. ಇವೆರಡು ಸಂಖ್ಯೆಗೆ ಆಗಿ ಬರ್ತದೆ. ಸೇಮ್ ಸಿ ಏನಪ್ಪಾ ಅಂದ್ರೆ C ಬಾಜು ಸಂಖ್ಯೆ 4 ಬರಂಗಿಲ್ಲ, ಅದ್ರ ಮುಂದಿನ ಸಂಖ್ಯೆ ಈ C ಗೆ 4ಕ್ಕೆ ಆಗಿ ಬರಂಗಿಲ್ರಿ. C ಮುಚ್ಚಿ ಉಳ್ಕಿದ 2 ಸಂಖ್ಯೆ ಇಂಟು ಮಾಡ್ಕೋಬೇಕು. 3 × 2. ಈಗ ಇಂಟು ಮಾಡಿ ನೋಡಿ. 4 3 ಎಷ್ಟು? ಇಲ್ಲಿ ಮೇಲ್ಗಡೆ ಬಿಡ್ತೇವೆ ನೋಡಿ. 12 A ಆಗುತ್ತೆ, 4 2 8 B ಆಗುತ್ತೆ, 3 2 6 C ಆಗುತ್ತೆ. 3 ಸಂಖ್ಯೆ 2ರ ಮಗಿಲೆ ಭಾಗ ಹೋಗ್ತೈತಿ. 2 6 2 4 2 3 6 4 3. 6:4:3 ಅಂತಕ್ಕಂಥದ್ದು ಒಂದೇನಪ್ಪ ಅಂದ್ರೆ ಉತ್ತರ ಆಗ್ತೈತಿ. ಸೊ ಸೇಮ್ ಟು ಸೇಮ್ ಇನ್ನೊಂದು ಏನಪ್ಪ ಅಂದ್ರೆ ನಿಮ್ಗೆ ಪ್ರಾಕ್ಟೀಸ್ ಕ್ವಶನ್ ಕೊಡ್ತೀನಿ ನೋಡ್ರಿ. ಇದನ್ನ ನೀವು ಆನ್ಸರ್ ಮಾಡಿಬಿಡಿ. 4A = 3B = 5C. ಇದರ ಉತ್ತರವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ. 4A = 3B = 5C ಆನ್ಸರ್ನ ಕಮೆಂಟ್ ಅನ್ನ ಮಾಡಿ. ನೆಕ್ಸ್ಟ್
ಓಕೆ, ಇಲ್ಲಿ ಏನಪ್ಪ ಅಂದ್ರೆ ಸೇಮ್ ಟು ಸೇಮ್, ಬಟ್ ಇಲ್ಲಿ ಭಿನ್ನ ರಾಶಿಯಲ್ಲಿ ಕೊಟ್ಟಿದ್ದಾನೆ. a/4 ಈಸ್ ಈಕ್ವಲ್ ಟು b/5 ಈಸ್ ಈಕ್ವಲ್ ಟು c/6. ಸೊ ಹಾಗಾದರೆ ಎ ಅನುಪಾತ ಬಿ ಅನುಪಾತ ಸಿ ಅನ್ನು ಕಂಡು ಹಿಡಿಯಿರಿ. ಓಕೆ, ಸೊ ಇಲ್ಲಿ ನೀವು ಕ್ವಶನ್ ನೋಡಿದಾಗ ಭಾಳ ಏನಪ್ಪ ತಲೆ ಕೆಟ್ಟು ಹೋಗೈತ್ರಿ ಸರ್. ಏನ್ರಿ ನೀವು ಹೇಳಿದ್ದು, ಏನ್ರಿ ನಾರ್ಮಲ್ ಆಗಿ ಸಂಖ್ಯೆಗಳನ್ನ ಹೇಳಿದ್ರಿ, ಇಲ್ಲಿ ಭಿನ್ನ ರಾಶಿದಾಗ ಕೊಟ್ಟಾರು, ಏನು ಮಾಡುದ್ರಿ ಸರ, ಹಿಂಗೆ ಕೇಳಿ ಏನು ಮಾಡುದ್ರಿ ಸರ, ಹಿಂಗೆ ಕೇಳಿ ಏನು ಮಾಡುದ್ರಿ ಸರ, ಏನು ಮಾಡಂಗಿಲ್ಲ, ಅದು ಹೆಂಗೈತಿ ಹಂಗೆ ಇಡಬೇಕು. ಇದು ಯಾವಾಗ ಎ ಮ್ಯಾಗಿರಬೇಕು, ಸಂಖ್ಯೆ ಕೆಳಗಿರಬೇಕು, ಬಿ ಮ್ಯಾಗಿರಬೇಕು, ಸಂಖ್ಯೆ ಕೆಳಗಿರಬೇಕು, ಸಿ ಮೇಲಿರಬೇಕು, ಸಂಖ್ಯೆ ಕೆಳಗಿರಬೇಕು. ಹಿಂಗಿದ್ರೆ ಅವುಗಳ ಅನುಪಾತವೇ ಎಲ್ಲಿರ್ತೈತಿ, ಕೆಳಗಡೆ ಇರುತ್ತವೆ. ನೆನಪಿಟ್ಕೊಂಡ್ಬಿಡ್ರಿ. ಸರ್ ಹಿಂಗೆ ಬ್ಯಾಡ್ರಿ ಸರ್, ನಾವು ಬೇರೆ ಮೆಥಡ್ಲಿ ಏನೋ ಮಾಡ್ತೀವಿ ರೀ, ಮಾಡಬಹುದು. ಬೇರೆ ಮೆಥಡ್ಲಿ ಮಾಡೋದಾದ್ರೆ ಎ ಈಸ್ ಈಕ್ವಲ್ ಟು ಬಿ ಈಸ್ ಈಕ್ವಲ್ ಟು ಸಿ, ಕೆಳಗಡೆ ಎಷ್ಟು ಇರ್ತೈತ್ರಿ, 4, 5, 6. ಈ ಮೂರು ಸಂಖ್ಯೆಯ LCM ತೆಗಿಬೇಕು. 4, 5, 6 ಲಸ ಎಷ್ಟು ಬರ್ತೈತಿ ನೋಡ್ರಿ, ದೊಡ್ಡ ಸಂಖ್ಯೆ 6, 6 2 12, 6 3 18, 6 5 30, 4 ಮಗೆ ಇಲ್ಲ 60 ಬರ್ತೈತ್ರಿ. 60 LCM ಅಂದ್ರೆ 4 ಎಷ್ಟಲಿ 60 ಸರ, 4 15ಲಿ 60. ಎಯ ಒಂದು ಮೇಲ್ಗಡೆ 15 ಬರೀಬೇಕು. 5 12 60, ಬಿ ಮೇಲ್ಗಡೆ 12, 6 10ಲಿ 60, ಸಿ ಯ ಮೇಲ್ಗಡೆ 10. ಕೆಳಗಡೆ ನೋಡ್ರಿ ಏನು ಬಂತಿದ್ದು, 15 ಎ ಈಸ್ ಈಕ್ವಲ್ ಟು 12 ಬಿ ಈಸ್ ಈಕ್ವಲ್ ಟು 10 ಸಿ. ಇಲ್ಲಿ ಕೆಳಗಡೆ LCM 60 ಬಂತು. ನೀವು ಬರ್ಕೋಬಹುದು ನೋಡಿ. 60 ಎಲ್ಲ ಕಡೆ ಐತಿ, ಕಾಮನ್ ಇದಕ್ಕೆ ಕ್ಯಾನ್ಸಲ್ ಆಗ್ತೈತಿ. ಇಲ್ಲಿ 15 12 10 ಇದ್ರೆ ನೋಡ್ರಿ, 15 12 10 ಇದ್ರೆ ಏನಾಗತ್ತಿದು, 15 ಎ ಈಸ್ ಈಕ್ವಲ್ ಟು 12 ಬಿ ಈಸ್ ಈಕ್ವಲ್ ಟು 10 ಸಿ. ಯಾವ್ದರ ಮಗ್ಯ ಭಾಗೋದ್ರ ಕಡ್ತಾ ಹೊಡಿಬೇಕ್ರಿ. 3 5 3 ಮಗ್ಯ ಹೋಗಲ್ಲ, 10 ಹೋಗಂಗಿಲ್ಲಲ್ಲ. ಓಕೆ, 12 15. ಎ ಬೇಕಂದ್ರೆ ಎ ಬಿಟ್ಟು ಉಳ್ಕಿದ್ದೆಲ್ಲ ಇಂಟು ಮಾಡ್ಕೋಬೇಕು. ಎ ರೇಸ್ಟು ಬಿ ರೇಸ್ಟು ಸಿ. ಹಾಗಾದ್ರೆ ಎ ಯ ಸಂಖ್ಯೆ ಬೇಕಾದ್ರೆ ಎ ಒಂದು 15 ಐತಲ್ರಿ, ಇದನ್ನ ಬಿಡಬೇಕು. ಎ 15 ಬಿಟ್ರೆ 12 10 120. ಬಿ ಬೇಕಂದ್ರೆ ಬಿ ಯ ಸಂಖ್ಯೆ ಬಾಜು ಸಂಖ್ಯೆ ಬಿಟ್ಟು ಉಳ್ಕಿದ ಇಂಟು ಮಾಡಿದ್ರೆ ಎಷ್ಟು ಬಂತು, 150. ನೆಕ್ಸ್ಟ್ ಸಿ ಬೇಕಂದ್ರೆ ಸಿ ಯ ಪಕ್ಕದಲ್ಲಿರೋ ಸಂಖ್ಯೆನ ಬಿಟ್ಟು ಉಳ್ಕಿದ ಇಂಟು ಮಾಡಿ 15 10 150 180. ಹೌದಾ, ಈಗ ಏನಾಗತ್ತೆ ನೋಡಿ. ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ತೀನಿ, ಚೆನ್ನಾಗಿ ಅರ್ಥ ಮಾಡ್ಕೊರಿ. ನಿಮ್ಗೆ ಸ್ಪೀಡ್ ಬೇಕಾದ್ರೆ ಸ್ಪೀಡ್ ಇಟ್ಕೊಂಡು ನೋಡಿ, ಏನು ಪ್ರಾಬ್ಲಮ್ ಇಲ್ಲ. 0 0 ಕ್ಯಾನ್ಸಲ್, 3 4 3 5 3 6. ಎಷ್ಟು ಬಂತಪ್ಪ ಆನ್ಸರ್? ಹಾಗಾದ್ರಲ್ಲೇ 4:5:6. ಇಲ್ಲಿ ಎಷ್ಟು ಬಂದಿತ್ತು ಆನ್ಸರ್ ನೋಡಿ, 4:5:6. ಇದು ಸಿಂಪಲ್ ಆಗಿ ಹಿಂಗೆ ಎ ಬಿ ಸಿ ಮೇಲ್ಗಡೆ ಇದ್ದು ಕೆಳಗಡೆ ಸಂಖ್ಯೆ ಇದ್ರೆ ಡೈರೆಕ್ಟ್ ಆಗಿ ಆನ್ಸರ್ನ ಮಾಡ್ಬೋದು. ಇಲ್ಲಾಂದ್ರೆ ಇದು ಕಾನ್ಸೆಪ್ಟ್ ಈ ರೀತಿಯಾಗಿ ನಾವು ಬಿಡಿಸ್ಕೊಂತ ಹೋಗ್ಬೇಕು. ಕ್ಲಿಯರ್ ಆಗಿದೆ ಅನ್ಕೋತೀನಿ. ನಿಮ್ದು ಏನೇ ಡೌಟ್ಸ್ ಇದ್ರು ಎಲ್ಲಿ ಒಗಿಬೇಕು, ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಒಗಿಬೇಕು. ಕ್ಲಿಯರ್. ನೆಕ್ಸ್ಟ್ 17ನೇ ಪ್ರಶ್ನೆ. ಎಕ್ಸ್ನ 15%, ವೈನ 25%, ಜೆಡ್ನ 50% ಆಗಿದ್ದರೆ x/y/z ನ ಮೌಲ್ಯವೇನು? ಬೆಂಕಿ ಪ್ರಶ್ನೆ, ಅನುಪಾತದಾಗ ಪರ್ಸೆಂಟೇಜ್ ಕೊಟ್ಟಿದ್ದಾರೆ. ಹೌದಾ, ನಿಮ್ಮ ಲೆವೆಲ್ ಪ್ರಶ್ನೆ ಬಂತು ನೋಡ್ರಿ. ಈಗ 15% ಅಂದ್ರೆ ನಿಮ್ಗೆ ಗೊತ್ತಿರಬೇಕು, ಯಾವತ್ತಿದ್ರು ಕೆಳಗಡೆ 100 ಇರ್ತದೆ. ಎಲ್ಲಿ 100 ಇರುತ್ತದೆ, ಕೆಳಗಡೆ 100. ಆಫ್ ಅಂದ್ರೆ ಇಂಟು, ಬರೆದ್ರು ಅಷ್ಟೇ ಬಿಟ್ಟರು ಅಷ್ಟೇ. ಎಕ್ಸ್ ಈಸ್ ಈಕ್ವಲ್ ಟು 25% ಅಂದ್ರೆ 25ರ ಕೆಳಗಡೆ 100, ಆಫ್ ಅಂದ್ರೆ ವೈ. ನೆಕ್ಸ್ಟ್ 50%, 50ರ ಕೆಳಗಡೆ 100, ಝೆಡ್. ನಮ್ಗೆ x/y/z ಕೇಳ್ತಾ ಇದ್ದಾರಾ, ಕೇಳಿ, ಏನು ಪ್ರಾಬ್ಲಮ್ ಇಲ್ಲ. ಕೆಳಗಡೆ 100, 3 ಕಡೆ 100 ಕಾಮನ್ ಆಗೈತ್ರಿ. 100 100 100 ಕ್ಯಾನ್ಸಲ್. ಕ್ಲಿಯರಾ? ನೆಕ್ಸ್ಟ್ 15 3 5 3 5 5 5 10. ಮೂರು ಸಂಖ್ಯೆಗಳು ಒಂದೇ ಮಗ್ಗೆಯಲ್ಲಿ ಭಾಗ ಹೋದರೆ ಕಟಿಬೇಕು. ಹೇಳ್ತೇನೆ ನಿಮ್ಮನ್ನ, ಹೌದಾ. 3x ಈಸ್ ಈಕ್ವಲ್ ಟು 5y ಈಸ್ ಈಕ್ವಲ್ ಟು 10z. ಇಲ್ಲಿ ತನಕ ಬಂದ್ರೆ ನೀವು ಈಸಿಯಾಗಿನ್ರಿ ಆನ್ಸರ್ ಮಾಡ್ತೀರಿ. x/y/z ಈಸ್ ಈಕ್ವಲ್ ಟು, ಎಕ್ಸ್ನ ಬಾಜು ಆಗ ಬರಂಗಿಲ್ಲ, 5 10 ಎಷ್ಟು 50x. y ಅಂದ್ರೆ ಬಾಜು ಸಂಖ್ಯೆ ಆಗ ಬರಂಗಿಲ್ಲ, ಉಳ್ಕಿದ ಸಂಖ್ಯೆ ಇಂಟು ಮಾಡ್ಕೋ, 10 3 30. z ಅಂದ್ರೆ ಅದ್ರ ಪಕ್ಕದಲ್ಲಿರೋ ಸಂಖ್ಯೆ ಬಿಡಬೇಕು, ಉಳ್ಕಿದ ಸಂಖ್ಯೆ 5 3 15. ಮೂರು ಸಂಖ್ಯೆ 5ರ ಮಗ್ಗೆಯಲ್ಲಿ ಭಾಗ ಹೋಗ್ತದೆ. 5 10 5 6 5 3 10/6/3 is answer. Option B for Belagavi. Well, B right answer. Next
ಕ್ಲಿಯರ್ ಇದೆ ಅನ್ಕೋತೀನಿ. ಹೆಂಗೆ ಬೇಕಾದಂಗೆ ಕೇಳಿ ಆನ್ಸರ್ನ ಮಾಡಿ ಬಿಡುದ್ರಿ, ತಲೆಕೆ ಶೋಗ್ಲ. ಸೇಮ್ 1/3 A is equal to 3/4 B is equal to 1/6 C ಆಗಿದ್ದರೆ A raised to B raised to C ಅನ್ನ ಕಂಡು ಹಿಡಿಯಿರಿ. ಸೇಮ್ ಟು ಸೇಮ್ ನಾನು ನಿಮ್ಗೆ ಹೇಳಿದಿಲ್ಲ. ಇಲ್ಲಿ ಅಕಸ್ಮಾತ್ ಎ ಇಲ್ಲಿ ಮೇಲ್ಗಡೆ ಇದ್ರೆ ನಾವು ಈಸಿಯಾಗಿ ಆನ್ಸರ್ ಮಾಡ್ತಿದ್ವಿ. ಎ ಸೈಡ್ ಇದೆ, ಈಗ ಏನು ಮಾಡ್ಕೋಬೇಕು, ಮತ್ತೆ ನಾವು LCM ತೆಗಿಬೇಕು. ಯಾವುದ್ರದ್ದು? ಛೇದಗಳ ಲಸಾ ತೆಗಿಬೇಕು. 3, 4, 6ರ ಲಸಾ ತೆಗಿರಿ. ದೊಡ್ಡ ಸಂಖ್ಯೆ 6 ಅದ. 6, 4 ಅಂದ್ರೆ 6 2 12, LCM 12 ಬರ್ತೈತಿ. 3 ಎಷ್ಟು 12, 3 4 4 3 6 2 4 ಇಂಟು 1 4A, 3 ಇಂಟು 3 9B, 2 ಇಂಟು 1 2C. ಕೆಳಗಡೆ 12 ಬರೆದ್ರು ಅಷ್ಟೇ ಬಿಟ್ಟರು ಅಷ್ಟೇ, ಯಾಕಂದ್ರೆ ಬರೆದ್ರೆ ಕ್ಯಾನ್ಸಲ್ ಆಗ್ತಾವೆ. 3 ಕಡೆ 12 ಕಾಮನ್ ಇದ್ರೆ 3 ಕ್ಯಾನ್ಸಲ್ ಆಗ್ತಾವೆ. ಇದನ್ನು ಬರೆದ್ರು ಅಷ್ಟೇ ಬಿಟ್ಟರು ಅಷ್ಟೇ. ಏನು LCM. ಸೊ ಈಗ ನಮ್ಗೆ A ರೆಸ್ಟು B ರೆಸ್ಟು C ಬೇಕಂದ್ರೆ A ಬೇಕಂದ್ರೆ ಇವನ್ 2 ಇಂಟು ಮಾಡಿ 9 2 18, B ಬೇಕಂದ್ರೆ 4 2 8, C ಬೇಕಂದ್ರೆ 9 4 36. 2 ಮಗಿಲ್ ಹೋಗುತ್ತಾ 9 4 18, 9:4:18. 9:4:18 is option C is a right answer. C ಸರಿಯಾದಂಥ ಉತ್ತರ. ವೆಲ್, ನೆಕ್ಸ್ಟ್. ಓಕೆ, ಇದಾಗಿತ್ತು ಇವತ್ತಿನ ಒಂದು ತರಗತಿ. ನಾಳಿನ ತರಗತಿಯಲ್ಲಿ ಏನು ಮಾಡ್ತೀನಿ ಅಂದರೆ ಪಾರ್ಟ್ 3 SSGD ಪಾರ್ಟ್ 3 ಕ್ಲಾಸಸ್ಸನ್ನು ಮಾಡ್ತೀನಿ. ನಿಮಗೆ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಎಲ್ಲರಿಗೂ ಶೇರ್ ಮಾಡಿ. SSCGDಗೆ ಮತ್ತು RPFಗೆ ಮತ್ತು RRBD ಗ್ರೂಪ್ ಯಾವುದೇ ಎಕ್ಸಾಮ್ಸ್ ಆಗಿರಬಹುದು, ಎಲ್ಲ ಎಕ್ಸಾಮ್ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಗಳಿಗೆ ಹೆಲ್ಪ್ ಆಗ್ತವೆ. ಏನಪ್ಪ ಪೂರ ಕಾನ್ಸೆಪ್ಟು ಮಿನಿಮಮ್ ಇಲ್ಲಂದ್ರೂ ನಾವು ಒಂದು ಚಾಪ್ಟರಲ್ಲಿ 100ಕ್ಕಿಂತ ಹೆಚ್ಚು ಪ್ರಶ್ನೆಗಳು ಬಿಡಿಸ್ತಾ ಇರ್ತೀನಿ. ಸೊ ನೀವೇನು ಮಾಡಬೇಕಂದ್ರೆ ಸಪೋರ್ಟ್ ಮಾಡಬೇಕಂದ್ರೆ ಲೈಕ್ ಮಾಡಬೇಕು, ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಬೇಕು. ಓಕೆ, ಮತ್ತೆ ನಾಳಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್, ಬಾಯ್ ಬಾಯ್.